ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮನೋಜಯ ವಿಲಾಗ್ಸ್. ಒಂದು 2-3 ದಿವಸದಿಂದ ಬಹಳ ಜನ ಇದ್ದಿದ್ದು ನೋಡಿ ಇವತ್ತು ಬೇಗನೆ ಹೋಗೋಣ ಅಂತ ನಾನು ನನ್ನ ವೈಫು ಬೇಗನೆ ಹೊರಟ್ವಿ. ಬಟ್ ಇದು ಗೊತ್ತಲ್ವ, ನಮ್ಮ ಇಂಡಿಯಾ ನಾವು ಹೇಗೆ ಯೋಚನೆ ಮಾಡ್ತೀವೋ ಹಂಗೆ ಎಲ್ಲರೂ ಯೋಚನೆ ಮಾಡ್ತಾರೆ. ಆವಾಗಲೇ ಆಲ್ರೆಡಿ ಕ್ರೌಡ್ ಬಂದಿತ್ತು ನಾವು ಹೋಗ್ಬೇಕಾದ್ರೆ. ಬಟ್ ಮೊನ್ನೆ ಇದ್ದಷ್ಟಲ್ಲ, ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಇಷ್ಟು ಕ್ರೌಡ್ ಇತ್ತು. ಇವತ್ತು ಪೊಲೀಸ್ ಬ್ಯಾಂಡ್, ಆಕರ್ಷಣೀಯವಾದ ಪೊಲೀಸ್ ಬ್ಯಾಂಡ್, ನಮ್ಮ ಕರ್ನಾಟಕ ಪೊಲೀಸ್ ಬ್ಯಾಂಡಿಂದು ಪ್ರೋಗ್ರಾಮ್ ಇದೆ ಅಂತಂದು ಗೊತ್ತಿತ್ತು, ಅದಕ್ಕೆ ಹೋಗಿದ್ದೀವಿ. ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಯಾವುದಾದಿದೆ ಅಂತಂದು ಅಷ್ಟೊಂದಾಗಿ ಗೊತ್ತಿರಲಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಫಿಲ್ ಆಗಿಬಿಟ್ಟಿದ್ದಾವೆ ನೋಡಿ. ಅಲ್ಲಿ ಹಾಗೆಯೇ ಅಲ್ಲಿ ನೋಡ್ತಾ ಇದ್ರಲ್ವ, ಕುದುರೆಯಲ್ಲಿ ಒಳ್ಳೆ ಚೆನ್ನಾಗಿ ಯೂನಿಫಾರ್ಮ್ ಆಗಿ ಒಂದಿಷ್ಟು ಜನ ಇದ್ದರು. ಇದೇ ಆಮೇಲೆ ಗೊತ್ತಾಗಿದ್ದು ಪೊಲೀಸ್ ಬ್ಯಾಂಡಿಗೆ ರೆಡಿಯಾಗಿರೋದು ಇವರೆಲ್ಲ ಅಂತ. ಅದು ರಿಹರ್ಸಲ್ ಮಾಡ್ಕೊತಾ ಇದ್ರು ಹೇಗೆ ಏನು ಎತ್ತ ಅಂತ. ನಾವು ಏನು ವಿಶೇಷ ಇರ್ಬೋದಪ್ಪ ಅಂತ ನೋಡ್ತಾ ಇದ್ವಿ, ಹಿಂಗೆ ಬರೋದು ಹೋಗೋದು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅನಿಸುತ್ತೆ. ಅದಕ್ಕೆ ಇಲ್ಲಿ ಸ್ಟೇಜ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಬಟ್ ಸೀಟಿಂಗ್ ಯಾಕೋ ಚೆನ್ನಾಗಿಲ್ಲ ಈ ಸಲ. ಸ್ಟೇಜ್ ಎದುರುಗಡೆ ನೀವು ಕೂತ್ಕೊಂಡ್ರೆ ಕಾಣೋದೇ ಇಲ್ಲ ನೋಡಿ. ಅರಮನೆ ಹತ್ತಿರದಿಂದ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸೋದಕ್ಕೆ ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಇದೇ ಹೇಳಿದ್ದು ನಾನು, ಹೇಗೆ ಅಡ್ಡ ಬಂದಂಗಿದೆ ನಮಗೆ ಸ್ಟೇಜಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಮ್ಯಾನೇಜ್ ಮಾಡಬೇಕಲ್ಲ, ಮಾಡ್ತಾರೆ. ಇಲ್ಲಿ ನಮ್ಮ ಮೊಮೋಸ ಅವರು ಮದ್ದೂರು ವಡೆ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದಾರೆ ಹೇಗಿದೆ ಅಂತ. ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ ಸ್ವಲ್ಪ ಅಷ್ಟೇ, ಜಾಸ್ತಿ ತಿಂದಿಲ್ಲ. ಸೊ ಅಷ್ಟರಲ್ಲಿ ನೋಡಿ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಆನೆಗಳು ಬಂದು ನೋಡಿ ನೀವು ಸುಮ್ಮನೆ. ಒಂದು ಕಡೆ ಗಣ್ಯ ಅತಿಥಿಗಳ ಆಗಮನ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಅವರು ಯಾರೋ ಬಹಳ ಚೆನ್ನಾಗಿ ಚೆಲ್ಲಿದರು ಮಲ್ಲಿಗೆ ಹಾಡನ್ನು ಹಾಡ್ತಾಯಿದ್ರು. ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲೆಲ್ಲ ಒಬ್ಬೊಬ್ಬರಾಗಿ ಗೆಸ್ಟ್ಗಳು ಬರ್ತಾಯಿದ್ರು ಪೊಲೀಸ್ ಬ್ಯಾಂಡ್ಗೆ. ಅಂದಾದ ಚಂದಾದ ಮೈಕಾರ ಮಾರಿವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮೈಕಾರ ಮಾರಿವ್ಗೆ ಚೆಲ್ಲಿದರು ಮಲ್ಲಿಗೆಯ. ಈ ಕಲಾವಿದರ ಟೀಮ್ ಆ್ಯಕ್ಚುಲಿ ಬಹಳ ಚೆನ್ನಾಗಿ ಹಾಡಿದ್ರು ಚೆಲ್ಲಿದರು ಮಲ್ಲಿಗೆಯ ಸಾಂಗ್ನ. ಬಟ್ ಜನ ಗೊತ್ತಲ್ವಾ, ಗಜಿ ಬಿಜಿ ಮಾಡ್ತಾನೆ ಇರ್ತಾರೆ. ಯಾರು ಕೂಡ ಕೇಳಕ್ಕೆ ಬಂದಿರಲಿಲ್ಲ. ಫೋಟೋಸ್ ತೆಗಿಯೋಕ್ಕೆ, ವೀಡಿಯೋಸ್ ತೆಗಿಯೋಕ್ಕೆ ಅಂತಂದು ಬಂದವರೇ ಜಾಸ್ತಿ. ಮುಂದ್ಗಡೆ ಹೋಗಿ ನಿಂತ್ಕೊಂಡ್ಬಿಡೋರು, ಎಲ್ಲ ಅಡ್ಡ ನಿಂತ್ಕೊಳ್ಳೋರು. ಕರೆಕ್ಟಾಗಿ ಏನೂ ಕಾಣಿಸ್ತಿರ್ಲಿಲ್ಲ.
ಆ ಥರ ಆಗೋದು. ಇಲ್ಲಿ ಪಟ್ಟದಾನೆಗಳೆಲ್ಲ ಹೋಗ್ತಾ ಇದ್ದಾವೆ ನೋಡಿ ಒಳಗಡೆ, ಇಲ್ಲಿ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದಾವೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಒಂದೊಂದಾಗಿ ಆನೆಗಳು ಹೋಗ್ತಾ ಇರೋದು ನೀವು ನೋಡ್ಬೋದು. ನಾವು ಯಾಕೋ ಪ್ಯಾಲೇಸ್ ಒಳಗಡೆ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಅಂತಂದು ನಮಗೂ ಡೌಟ್ ಆಗ್ತಾಯಿತ್ತು, ಯಾಕೆ ಇಷ್ಟೊಂದು ಜನ ಇದ್ದಾರೆ, ಆನೆಗಳನ್ನ ಬೇರೆ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇದಕ್ಕೆ ಆನ್ಸರ್ ಸ್ವಲ್ಪ ಹೊತ್ತಿನಲ್ಲಿ ನಿಮಗೂ ಗೊತ್ತಾಗುತ್ತೆ, ನಮಗೂ ಆಮೇಲೆ ಗೊತ್ತಾಗಿದ್ದು. ಸೊ ಅದು ನೋಡಿ ನೆಕ್ಸ್ಟ್ ನೀವು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಸಮೂಹ ವಾದ್ಯಮೇಳ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿದೆ. ಎಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಅರ್ಪಿಸುವ ಸಮೂಹ ವಾದ್ಯಮೇಳ ಮಾಸ್ ಬ್ಯಾಂಡ್ ಕಾರ್ಯಕ್ರಮ ಆರಂಭ ಆಗಲಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸುತ್ತಿದ್ದಾರೆ. ಹಾಗೆಯೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಚ್ ಸಿ ಮಹಾದೇವವನ್ನು ಕೋರ್ತಾ ಇದ್ದೇವೆ. ನಮ್ಮ ಸ್ವಾಗತ ಬಗ್ಗೆ ಕೇಳಿಸ್ತಾ ಇದ್ರೆ ಜೋರಾದ ಕರ್ತಾಡವನ್ನು ಮಾಡಿ ಆ ಚಪ್ಪಾಳೆಯ ಸದ್ದು ಬೆಂಗಳೂರನ್ನು ದಾಟಿ ಇಡೀ ದೇಶಕ್ಕೆ ತಲುಪಬೇಕು. ಯಾಕೋ ಏನೋ ಎಲ್ರಿಗೂ ಎನರ್ಜಿ ಕಡಿಮೆ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಜೋರಾದ ಕರ್ತಾಡನ ಬರಲಿ. ಎಲ್ಲರ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ತಾ ಇದೆ. ಮಾನ್ಯ ಗೃಹ ಸಚಿವರ ಆಗಮನ ಸನ್ನಿಹಿತವಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ರಾಯಲ್ ಫಂಡ್ವೇ ಎಂಬ ಕಹಳೆಯ ಸೂಚನೆಯೊಂದಿಗೆ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಇವರ ಆಗಮನವಾಗುತ್ತಿದೆ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ಉಳಿಸಿ ಬೆಳೆಸುವಂತ ಕರ್ನಾಟಕ ರಾಜ್ಯ ಪೊಲೀಸ್ ನಿರಂತರವಾಗಿ ಕಾರ್ಯನಿರತವಾಗಿದೆ. ಈ ಸಮೂಹ ವಾದ್ಯಮೇಳ ಮಾಸ್ ಬ್ಯಾಂಡ್ ಅಭೂತಪೂರ್ವವಾದ ಕೊಡುಗೆಯನ್ನ ನೀಡಿದ್ದು ಪ್ರತಿಯೋರ್ವರಲ್ಲೂ ದೇಶಭಕ್ತಿ ಹಾಗೆಯೇ ರಾಜ್ಯದೆಡೆಗಿನ ಕರ್ತವ್ಯವನ್ನ ನೆನಪಿಸುವಂತಹ ನಿಟ್ಟಿನಲ್ಲಿ, ಆತ್ಮಾವಲೋಕನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಜನರನ್ನ ರಕ್ಷಿಸುತ್ತಿದೆ. ಇದೀಗ ಮಾನ್ಯ ಗೃಹ ಸಚಿವರು ಹಾಗೂ ಉಳಿದೆಲ್ಲ ಗಣ್ಯರು ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಏರ್ಪಾಟಾಗಿರುವ ಸಮೂಹ ವಾದ್ಯ ಮೇಳ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಗೊಳ್ಳಲಿದೆ. ಇದೀಗ ಎಲ್ಲ ಗಣ್ಯ ಅತಿಥಿಗಳ ಆಗಮನವಾಗಿದೆ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಪ್ರಮುಖ ವಾಗ್ಗೇಯಕಾರರ ಮತ್ತು ಸುಪ್ರಸಿದ್ಧ ಕಾಂಪೋಸರ್ಗಳ ಶ್ರೇಷ್ಠ ಕೃತಿಗಳನ್ನ ತಮ್ಮದೇ ಆದ ಸುಶ್ರಾವ್ಯ ಸಂಯೋಜನೆ ಬರಲಿ. ನಿಮ್ಮೆಲ್ಲರ ಜೋರು ಚಪ್ಪಾಳೆ. ಸುಸಜ್ಜಿತವಾದಂತಹ ಉಡುಗೆಯನ್ನ ತೊಟ್ಟು ಜನರ ಕಣ್ಮನ ಸೆಳೆಯುವಂತಹ ಇದೀಗ ಕರ್ನಾಟಕ ಪೊಲೀಸ್ ಇಲಾಖೆಯ ಮಾಸ್ ಅರಮನೆಯ ಮುಖ್ಯದಿಂದ ಆಗಮಿಸುತ್ತಿದೆ. ಚಪ್ಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಸಂಪೂರ್ಣ ಬ್ಯಾಂಡ್ ಟೀಮ್ನ ಎಂಟ್ರಿ ಆಗಿದೆ ವಿಂಗ್ಸ್ ಮಾರ್ಚ್ನ ಹಿನ್ನೆಲೆಯಲ್ಲಿ. ಈಗಾಗಲೇ ನಾವು ರಾಯಲ್ ಫ್ಯಾನ್ಫೇರ್ ನೋಡಿದ್ವಿ, ಅಯ್ಯರ್ ಹಾಗೂ ಥಾಮಸ್ ಸಿಂಗಿಂಗ್ ಬ್ಯಾಂಡ್ ಅವರ ನೇತೃತ್ವದಲ್ಲಿ. ಇದೀಗ ಆಲ್ ಬ್ಯಾಂಡ್ ಟೀಮ್ ಎಂಟ್ರಿ ವಿಂಗ್ಸ್ ಮಾರ್ಚ್. ಇವತ್ತಿನ ಕಾರ್ಯಕ್ರಮದ ಆಕರ್ಷಕ ಕೇಂದ್ರ ಬಿಂದುಗಳು ಕರ್ನಾಟಕ ಬ್ಯಾಂಡ್ ಕಲಾವಿದರು ಇದೀಗ ವೇದಿಕೆ ಮುಂಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಬಂಧುಗಳು,
ಇದೀಗ ಸಮೂಹ ವಾದ್ಯ ಮೇಳ ತಂಡದವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಮರ್ಪಣೆ. ಗೌರವ ವಂದನೆ, ಜನರಲ್ ಸೆಲ್ಯೂಟ್, ಹಾಗೇನೆ ಮನಮೋಹಕ, ಆಕರ್ಷಕ ಇದೀಗ ವಾದ್ಯಗೋಷ್ಠಿಯ ಸಮೂಹ ವಾದ್ಯಗೋಷ್ಠಿಯನ್ನ ಆರಂಭ ಮಾಡಲು ಇಂಗ್ಲಿಷ್ ಬ್ಯಾಂಡ್ ಮಾಸ್ಟರ್ ಮಂಜುನಾಥ್ ರವರು ಮಾನ್ಯ ಗೃಹ ಸಚಿವರಿಂದ ಅನುಮತಿಯನ್ನು ಪಡೆದಿದ್ದಾರೆ. ಇದೀಗ ಆಕರ್ಷಕ ವಾದ್ಯ ಸಂಗೀತದೊಂದಿಗೆ ಸಮೂಹ ವಾದ್ಯ ಮೇಳ ಆರಂಭ ಆಗ್ತಾ ಇದೆ. ಇದೀಗ ಕರ್ನಾಟಕ ವಾದ್ಯವೃಂದ ಹಾಗೂ ಆಂಗ್ಲ ವಾದ್ಯವೃಂದ ತಂಡಗಳು ದೇಶಭಕ್ತಿ ಗೀತೆಗಳನ್ನ ಪ್ರಸ್ತುತಪಡಿಸಲಿದ್ದಾರೆ. ಈಗ ಮೈ ರೆಜಿಮೆಂಟ್ ಎಂಬ ಸಂಗೀತದೊಂದಿಗೆ ಎರಡು ತಂಡಗಳು ವೇದಿಕೆಯ ಮುಂಭಾಗ ಆಗಮಿಸಲಿದ್ದಾರೆ. ಜೋರು ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳಬೇಕಾಗಿ ವಿನಂತಿ.
ಫುಲ್ ಬ್ಯಾಟ್ರಿ ಚಾರ್ಜ್ ಖಾಲಿಯಾಗೋಯ್ತು ನಂದು. ಯಾಕಂದರೆ ಚಾರ್ಜಿಂಗ್ಗೆ ಫುಲ್ ಮಾಡ್ಕೊಂಡು ಹೋಗಿರಲಿಲ್ಲ, 50% ಇತ್ತು. ಈ ಪೊಲೀಸ್ ಬ್ಯಾಂಡ್ ಪರ್ಫಾರ್ಮೆನ್ಸ್ ಏನಿತ್ತು ಅದನ್ನು ಚೆನ್ನಾಗಿತ್ತು. ಎಸ್ಪೆಷಲಿ ಚೆನ್ನಾಗಿದ್ದಿದ್ದು ಅಂತಂದರೆ ಅವರು ಜುಗಲ್ಬಂದಿಯಲ್ಲಿ ಮಾಡಿದ್ರು, ಕರ್ನಾಟಕ ಆಗಲಿ ಈ ವೆಸ್ಟರ್ನು ಭಾಳ ಚೆನ್ನಾಗಿ ಬಂದಿತ್ತದು. ಸೊ ಇನ್ನೇನು ಕೊನೆಗೆ ನನ್ನ ಬ್ಯಾಟ್ರಿ ಖಾಲಿ ಆಗಿದ್ದರಿಂದ ಮತ್ತೆ ಮುಂದಿಂದೇನು ತೆಗೆದಿಲ್ಲ. ಅಲ್ಲಿಂದ ವಾಪಸ್ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಬ್ಯಾಟ್ರಿ ಉಳಿಸ್ಕೊಂಡು 5% ಏನೋ ಇತ್ತು. ನಿಮಗೆ ಪ್ಯಾಲೇಸ್ ಲೈಟಿಂಗ್ಸ್ನ ತೋರಿಸೋದಕ್ಕೆ ಅಂತಂದು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.